ಸೊಸೆ ನಂಗೆ ಮ್ಯಾಂಗೋ ಶೇಕ್ ಕುಡಿಬೇಕು ಅನ್ಸ್ತಾ ಇದೆ. ಹಾ ಅತ್ತೆಮ್ಮ ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ನಿಂಗೆ ಹೇಳೋದ್ನಾ ಮಾಡಕ್ಕೆ? ಇಲ್ಲ ಅತ್ತೆಮ್ಮ. ನಿಂದೇ ನಡೆಸ್ತೀಯ ಮನೇಲಿ ಇವಾಗ? ಇಲ್ಲ ಅತ್ತೆಮ್ಮ, ಇವಾಗ ಬಂದಿರೋದು ನೀನ್ ಈ ಮನೆಗೆ. ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ? ಅಯ್ಯೋ ಇಲ್ಲ ಅತ್ತೆಮ್ಮ, ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಅತ್ತೆಮ್ಮ, ಮಾಡ್ಕೊಂಬತ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನ್ MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನು MBA ಮಾಡಿರೋದು MBBS ಅಲ್ಲ. ಗೊತ್ತಿತ್ತು ನಂಗೆ ನಮ್ ಹುಡ್ಗಂಗೆ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಡೋರ್ದು ಲಾಕ್ ಸೆಟ್ ಮುಡ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ? ಮತ್ ಏನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಮೇಲೆ. ಎಂತ ಸೊಸೆ ತಗೊಂಬಂದಿದವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ ಎದುರು ಮಾತಾಡ್ತೀಯ ನಂಗೆ. ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ಸೊಸೆ. ಹಾ ಅತ್ತೆಮ್ಮ, ಕಾಫಿಲ್ ವಿಷ ಹಾಕಿಲ್ಲ ತಾನೆ? ಆಮೇಲೆ ಏನ್ ಮಾತಾಡ್ತೀರಿ ಅತ್ತೆಮ್ಮ? ವಿಷಯ ಎಲ್ಲ ಹಾಕ್ತೀನ ನಾನು. ನಾನ್ ಹಾಕಿದ್ದೇನೆ ಹಿಂದಕ್ಕೆ, ಆದ್ರೂ ಸತ್ತಿಲ್ಲ ನೀನು. ನಾಗಿಣಿ ವಂಶದೋಳ್ ನೀನು. ಏನ್ ಮಾಡ್ರು ಬದುಕ್ಬತ್ತೀಯ ವಾಪಸ್ಸು. ನಾಗಿಣಿ ಬಸ್. ಸೊಸೆ ನಾನ್ ನೋಡಿದೀನಿ, ನಾನ್ ನಿಂಗೆ ಏನೇ ಬೈದ್ರು ಬೈಸ್ಕಂತೀಯ. ನೀವು ದೊಡ್ಡವರು ಅತ್ತೆಮ್ಮ, ಆದ್ರೂ ಮನ್ಸಲ್ಲೆಲ್ಲ ಬೈಕಂತೀಯಲ್ಲ? ಹೇ ಇಲ್ಲ ಅತ್ತೆಮ್ಮ, ಆತರ ಪರವಾಗಿಲ್ಲ. ನಾನ್ ನಿನ್ ಫ್ರೆಂಡ್ ತರ ಕೇಳ್ತಾ ಇದೀನಿ. ಮನ್ಸಲ್ ಸ್ವಲ್ಪ ಬೈಕಂತೀನಿ ಅತ್ತೆಮ್ಮ. ಗತ್ತಿತ್ತು ನಂಗೆ. ನಾಗಿಣಿ ವಂಶದೋಳೆ, ಕೆಲ್ಸ ಮಾಡುವಾಗ ಇಲ್ಲಿ. ಯಾವನಾದ್ರೂ ನನ್ ರೀಲ್ಸ್ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ನನ್ ತಮ್ಮನ್ ಕೈಲಿ ಬೈಸ್ತೀನಿ ನಿಮ್ಗೆಲ್ಲ. ನನ್ ತಮ್ಮ ಯಾರ್ ಗೊತ್ತಾ? ಹೆಂಗ್ ಬೈತಾನ್ ಗೊತ್ತಾ? ಬಾರೋ, ನಮ್ಮ ಅಕ್ಕಂಗೆ ಏನಾರ ಚೇಷ್ಟೆ ಮಾಡಿದ್ರೆ ಕಮೆಂಟ್ ಹಾಕಿದ್ರೆ ಒಳಗ್ ಚೆಕ್ ಹಾಕ್ಬಿಡ್ತೀನಿ ಮಕ್ಳ. ಅಷ್ಟೇ. ಆಮೇಲೆ ಹೆಂಗ್ ಹೊಡಿತೆ ತೋರ್ಸು. ನಮ್ಮ ತಮ್ಮನೂ ಅಷ್ಟೇ, ಸಿಕ್ಕಿದ್ರೆ ಹೆಂಗ್ ಬಾರಿಸ್ತಾನೆ ಗೊತ್ತಾ? ಆದ್ರೆ ಒಂದ್ ಕಂಡೀಷನ್, ನಿಮ್ ತಮ್ಮನ್ ತರ ನಮ್ಮ ತಮ್ಮನ್ ತೋರ್ಸಕ್ಕಾಗಲ್ಲ. ಇನ್ನ ಎಷ್ಟು ಜನ ಅವ್ರಣ್ಣ? ಅಣ್ಣ ಇನ್ನ 3 ಜನ ಅವ್ರಣ್ಣ. ಅಣ್ಣ ಕಟಿಂಗ್ ಶೇವಿಂಗ್ ಮಾಡಕ್ ಎಷ್ಟಣ್ಣ? ಅಣ್ಣ 200 ರೂಪಾಯಿ ತಂತೀನಣ್ಣ. ಹೌದಾ? ಪಕ್ಕದ ಅಂಗಡಿ 150 ರೂಪಾಯಿ ಮಾಡ್ತಾರಲ್ಲಣ್ಣ, ಅದು ಹುಡುಗಿ ಮಾಡ್ತಾ ಇರೋದು. ಅಣ್ಣ ಮದ್ವೆ ಫಂಕ್ಷನ್ ಹೋಗ್ಬೇಕು, ಟೈಮ್ ಆಯ್ತು, ನನಗೆ ಮಾಡೋಣ. ಪ್ರೆಗ್ನೆಂಟ್ ನಾನು ಕುತ್ಕೊಂಡು ತಿಂತಿರೋದು ಇವನು. ಮಾಡ್ತೀನಿ ತಡಿ ಇವನು. ಪ್ರೆಗ್ನೆಂಟ್ ನೀನಾ? ಹೋಗೋ. ನಿಮ್ಮ ಅಜ್ಜಿ ಪ್ರೆಗ್ನೆಂಟ್ ನೀನಾದ್ರೆ ಏನಾಯ್ತೆ? ಮಾಡಿರೋದು ನಾನ್ ತಾನೆ, ಹಂಗೇನ್ ಬೆಲೆ ಇಲ್ವಾ? ಏನಿಲ್ಲ. ಅಪ್ಪ, ಟೇಬಲ್ ಮೇಲೆ 10 ರೂಪಾಯಿದೆಲ್ಲ ತಕೊಳ್ಳೆ. ಏಯ್, ಆ 10 ರೂಪಾಯಿನ ಬಿಕ್ಸ್ ಒಂದು ಕೊಡಕ್ ಮಡಗಿರೋದು, ಮಡುಗು ಅಲ್ಲೇ. ಎಂತ ಗೊತ್ತುಂಟ, ನಾವು ಜೀವನದಲ್ಲಿ ಯಾವಾಗಲೂ ಸಾಧನೆ ಮಾಡಬೇಕಾ? ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಓಡ್ತಾ ಇರಬೇಕು. ಓಡ್ಲಿಕ್ಕಾಗಿಲ್ವಾ? ನಡ್ಕೊಂಡಾದ್ರೂ ಹೋಗ್ಬೇಕು. ಟೋಟಲಿ ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಾದ್ರೆ ಒಟ್ರಾಸಿ ಹೋಗ್ತಾನೆ ಇರಬೇಕು. ಅದೆಲ್ಲ ಸರಿ, ನಾವ್ ಎಲ್ಲಿಗೆ ಹೋಗುದು? ಪ್ರಶಾಂತ್ ಬಾರಿ, ಗಾಂಧಿನಗರ. ಖುಷಿ ಇವ್ರನ್ನ ಹೋಗಿ ಹೋಗಿ ನಾನು ಹೇಳ್ತಿದ್ದೆ. ಲಕ್ಷ್ಮಿ, ನೀನು ಆದಂಗೆಲ್ಲ ಆಟ ಆಡಕ್ ನಾನು ತಯಾರಾಗ್ಲ ಸರ್. ನಾನು ಅಮರ್ಪ ಇಡೀ ಕೈಯ ಸರ್ ಬರ್ತಿದ್ರಿ, ಇಡೀ ಅಂದೆ, ಇಡೀ ಕೈಯ ಆಡ್ದಂಗೆಲ್ಲ ಆಡ್ಸಕ್ ನಾನು ತಯಾರಾಗಲ್ಲ. ಇಡೀ ವರಲಕ್ಷ್ಮಿ ಸರ್, ಇಡೀ ಅಂದೆ ಸರ್. ಬ್ಯಾಡು ಸರ್, ನಾಳೆಯಿಂದ ಬರ್ಕೋಬತ್ತೀನಿ. ಏನ್ ಬರ್ಕೋಬತ್ತೀಯ? ತಿರ್ಗಾ ಕೇಳಿದ್ ನಾನು, ತಿನ್ಕೊಂಡ್ ತಿರ್ಗೋ ಬೀದಿ ಒಳಗೆ ಅಂತ ಹೇಳಿದ್ನ. ಸರ್ ಇಲ್ಲ, ತಿರುಗ್ತೀಯಾ? ಇಲ್ಲ ಸರ್, ಇಲ್ಲ ಸರ್, ಇಡಿ 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 ಹೊಲ್ತಾ ಬರ. ಎಲ್ಲರಿಗೂ ಆಯ್ಕೊಂಡ್ ಬನ್ನಿ. ಕೊಟ್ಟಿದ್ದು ಹೋಮ್ವರ್ಕ್ ನಾನು ಯಾವಾಗ ಮಾಡಲ್ಲ. ಹೇಳ, ಕೊಟ್ಟಿದ್ದು ಹೋಮ್ವರ್ಕ್ ಯಾವಾಗ ಮಾಡಲ್ಲ. ಬರ್ತಾ ಪಡಿ ಮಾಡಿದಿಲ್ಲ. ಕೊಟ್ಟಿದ್ದು ಹೋಮ್ವರ್ಕ್ ಏನ್ ಮಾಡ್ಬೇಕು? ಬರೀಬೇಕು. ಏನ್ ಮಾಡ್ಬೇಕು? ಬರೀಬೇಕು. ಏನ್ ಮಾಡ್ಬೇಕು? ಬರೀಬೇಕು. ಸರಿಯಾಗಿರೋ ಕೋಲ್ ಸಿಗ್ತಲ್ಲ ನಿಮ್ಗೆ ಸರ್. ಅಲ್ಲ ಸುತ್ತಾಳಿ ಎಲ್ಲ ಬಿದ್ರು ಕೋಲ್ ಸಿಕ್ತು. ಇಡಿ ಕಚ್ಚಪಡಿ ಸಿಗರೇಟ್ ಸೇರ್ಕೊಂಡು ಇಡೀ ತಪ್ಪಿಸ್ಕೊಂಡ್ರೆ ಬೇಜಾನ್ ಬೀಳ್ತವೆ. ತಿನ್ಬೇಕು, ಹೊಡ್ತಾ ಬೀಳ್ಬೇಕು, ಹೊಡ್ತಾ
ಇನ್ನೊಂದ್ಸಲ ಇದೆ ಅಲ್ಲ ಕೊಟ್ಟಿದ್ದು ಒಳಗೆ ಸೇರಿದರ ದಮ್ಮು ಅಜ್ಜುಮ್ಮು ಎನ್ನುವುದು ಗಮ್ಮು. ಏಯ್ ಶಿಂಗ್ಲಿಕ, ಯಾಕೋ ನನ್ನ ಕಳ್ಳ ಅಂದೆ? ನಾ ಅಣ್ಣ ಅಂತ ಕೂಗಿದ್ದು ನಿನ್ ಕಿವಿ ಕಳ್ಳ ಅಂತ ಕೇಳ್ಸಿದೆ. ನಮ್ ಸೌಂಡ್ ಬಾಕ್ಸ್ ಎಫೆಕ್ಟ್ ಆಗ್ಬಿಟ್ಟಾಯ್ತಾ? ಎಲ್ಲಿ ಇನ್ನೊಂದ್ ಸರಿ ಹೇಳು. ಕಳ್ಳ ಅಣ್ಣ ಈ ಕರೆಕ್ಟ್ ಆಗಿ ಕೇಳ್ತಾ. ಇನ್ನೊಂದ್ ಸರಿ ಹೇಳು. ಕಳ್ಳ ಐ ಇನ್ನೊಂದ್ ಸರಿ ಹೇಳು. ಕಳ್ಳ ಹೇಳ ನಿಮ್ಮ ಕಳ್ಳ ನೋಟು ಮಾಡ್ತಾ ಇದ್ದ ನನ್ ಮಗನೇ. ಸಾಯಿ ಸಾಯಿ ನನ್ ಮಗನೇ. ನಿಂದ ಬಂದಿಗೆ ಇರು ಕೊಡಿಸ್ತೀನಿ. ಅಯ್ಯಯ್ಯೋ ಬರ್ತಾನೆ ಇಲ್ವೇ? ನೀನು ಡೌಟ್ ಆಗೋಯ್ತಲ್ಲ. ಏಯ್ ಮನಕ ನನ್ ಮಗನೇ, ಹಿಂಗಿದ್ರೇನೆ ಬರೋದು. ಬರ್ತಾನೆ ಇರೋಳಪ್ಪ. ಆರಾಧಕರು ಅಂಚ್ಕೊಂಡ್ಬಿಟ್ಟೈತಲ್ಲೋ. ಊಟ ಮಾಡಿ ಕೊಡೋ ನೋಡೋಣ. ಅಯ್ಯ 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 ಅಯ್ಯೋ ಏನಪ್ಪ ಮಾಡೋದು ಗೊತ್ತಾನೆ ಇಲ್ಲ. ಯಾವ ನಾನು ಲಾಯರ್ ಆಗಿನಿ. ಫಸ್ಟ್ನೇ ಕೇಸು ವಾದ ಮಾಡಕ್ ಹೊಂಟೀನಿ. ಫಸ್ಟ್ನೇ ಕೇಸ್ ಗೆಲ್ಲ ಅಂತಂದು ಆಶೀರ್ವಾದ ಮಾಡವ. ಬಾಳ ಹೆಮ್ಮೆ ಆಗತ್ ಮಗನೇ, ಫಸ್ಟ್ನೇ ಕೇಸ್ ನೀನ ಗೆಲ್ತಿದಿ, ಹೋಗು. ಪೋಸ್ಟ್ ಪೋಸ್ಟ್ ಏನಮ್ಮ? ಪೋಸ್ಟ್ ಬಂದೈತಮ್ಮ ನಿಮಗೆ. ಏನಮ್ಮ ಅದು? ಓದಕ್ ಬರಲ್ಲ, ನೀನ ಓದಿ ಹೇಳು. ನಿನ್ನ ಆಸ್ತಿಯಾಗ ಅರ್ಧ ಭಾಗ ಬೇಕಂತಂದ ಹೇಳಿ ನಿನ್ ಮಗ ಕೋರ್ಟ್ನಾಗ ಕೇಸ್ ಹಾಕ್ಯಾನ. ಮಚ್ಚ ಬೆಳಿಗ್ಗೆಯಿಂದ ಹೆವಿ ಬಲ್ಗೈ ಕಡಿತಾ ಇತ್ಲೆ. ಹಂಗಂದ್ರೆ ಬಿಡ, ಇವತ್ತು ಒಳ್ಳೆ ದುಡ್ಡು ಬರುತ್ತೆ. ಸನ್ನಿ ಲಿಯೋನ್ ಒನ್ ನೈಟ್ ಪ್ರೈಸ್. ಅಕ್ಕೋರೆ, ನಮ್ಮ ಮನ್ಯಾಗ ಬೀಗರು ಬಂದಾರಿ, ಸ್ವಲ್ಪ ಸಕ್ರಿ ಆಗಿತ್ರಿ, ಇದೊಂದು ಬಟಲ್ ಸಕ್ರಿ ಕೊಡ್ರಿ. ಥ್ಯಾಂಕ್ ಯು ರೀ. ಆಂಟಿವ್ರಿ, ನಮ್ಮ ಮನ್ಯಾಗ ಸ್ವಲ್ಪ ಬೀಗರು ಬಂದಾರಿ, ಸ್ವಲ್ಪ ಸಕ್ರಿ ಕೊಡೋದಿತ್ರಿ. ತಗೋಪಿ. ಥ್ಯಾಂಕ್ ಯು ರೀ. ಅಣ್ಣ ಸ್ವಲ್ಪ ಮನ್ಯಾಗ ಎಮರ್ಜೆನ್ಸಿ ಇತ್ರಿ, ಸಕ್ರಿ ತೊಗೊಂಡ್ ಸ್ವಲ್ಪ ರೊಕ್ಕ ಕೊಟ್ರೆ ಭಾರಿ ಹೆಲ್ಪ್ ಆತಿದ್ರಿ. ಹೌದ್ರಿ? ಹಾಂ ರೀ, ಥ್ಯಾಂಕ್ ಯು ರೀ ಅಣ್ಣ. ಅಣ್ಣ ಒಂದು OT ಪ್ಯಾಕೆಟ್. ಇವನು ರಮೇಶ್ ಅಂತ ಡಾಕ್ಟ್ರು, ಇವರು ಸುರೇಶ್ ಅಂತ ಲಾಯರ್. ಹೌದಾ? ಜೀವನ್ ನೀನ್ ದೊಡ್ಡ ಮನ್ಸು ಮಾರೆ. ಯಾಕೆ ಇಷ್ಟು ದೊಡ್ಡ ಜನರ ಮುಂದೆ ಅನ್ನ ಕರೆದು ಪಾರ್ಟಿ ಕರೆದಿದೆಯಲ್ಲ, ಭಯಂಕರ ಮನಸ್ಸು ಮಾರೆ ಇಂದು. ಹಾಗೇನಿಲ್ಲ, ಈ ಚಿಪ್ಸ್ ನೀರು ತರ್ಲಿಕ್ಕೆ ಜನ ಇರ್ಲಿಲ್ಲ, ಹಾಗೆ ನಿನ್ನ ಕರೆದದ್ದು. ಹೋಗಿ ನೀರು ತಗೊಂಡು ಬಾ. ಆಗುದಿಲ್ಲ. ಯಾಕೆ? ನಾವು ಹೋದ್ಮೇಲೆ ನೀವೆಲ್ಲ ಕುಡಿದ್ರೆ? ಕುಡಿದಿಲ್ಲ ಮಾರೆ, ಡ್ರೈ ಕುಡ್ಲಿಕ್ಕೆ ಆಗ್ತದ? ಕುಡಿದಿಲ್ಲ. ಸತ್ಯ ಸತ್ಯ. ವಕೀಲ್ ಸರ್, ಕುಡಿದ ಸತ್ಯ ಮಾಡಿ. ಕುಡಿದಿಲ್ಲ. ಡಾಕ್ಟರ್ ಸರ್, ಕುಡಿಬಾರ್ದು? ಇಲ್ಲ ಮಾರೆ, ಕುಡಿಬಾರ್ದು? ಇಲ್ಲ ಮಾರೆ, ನಿನ್ನ ಮೇಲೆ ಆಣೆಗೂ ಕುಡಿಯುದಿಲ್ಲ. ಹೋಗು, ನೀನ್ ನೀರು ತಗೊಂಡು ಬಾ. ಬರ್ತೇನೆ ನಮ್ಮ ಹುಡುಗ. ಎಲ್ಲಿಗೆ ಹೋದ? ಬೇಡ ಬರ್ತೇನೆ. ಡ್ರೈ ಕುಡ್ದು ಸುಮ್ನೆ ಕರ್ಲೆಲ್ಲ ಹೊತ್ತಿ ಹೋಗ್ಬೋದು. ಬರುವ ಕುಡಿ. ಡ್ರೈ ಅದು ಹೊತ್ತಿಕೊಂಡು ಹೋಗ್ತದೆ. 6 hours later. ಎಂತ ಮಾಡುದು ನೋಡ, ಅವ ಈಗ ಬರ್ಬೋದು, ನಾವು ಸ್ವಲ್ಪ ರಾ ತೆಗಿವ, ಕುಡಿವಲ್ಲ. ಸಿಕ್ಬಿದ್ರಾ? ಗೊತ್ತಿತ್ತು ನೀವು ಹೀಗೆ ಮಾಡ್ತೀರ ಅಂತ, ಅದಕ್ಕೆ ನಾವು ಇಲ್ಲಿಂದೆಲ್ಲ ಕದ್ದು ನೋಡ್ತಾ ಇದೆ ನಿಮ್ಮನ್ನು. ಎಂತ ವಕೀಲ್ ಸರ್, ಡಾಕ್ಟರ್ ಸರ್, ಮಾತು ಕೊಟ್ಟು ಹೀಗೆ ಮಾಡುದು ಸರಿಯಾ? ಎಂತ ನೀವು ಹೀಗೆ ಮಾಡಬಾರ್ದಾಯ್ತಾ? ಹಾಗಾದ್ರೆ ನೀನು ನೀರು ತರದೆ ನಾವು ಏನ್ ಮಾಡ್ತೀವಿ ಅಂತ ಅಲ್ಲಿ ಕದ್ದು ನಿಂತು ನೋಡಿಕೊಂಡಿದ್ದೆ ಅಲ್ಲ. ನಿನಗೆ ಅದಲ್ಲ, ಈಗ ಇದು ಫುಲ್ಲು ಬಾಟ್ಲಿ ಹಲೋ, ಹಾ ಎಂತದ? ಎಂತ ಹೇಳ್ತಿದ್ದೆ ನೀನು? ಅಲ್ಲ ಮಾರೆ, ನಾನ್ ಮೊನ್ನೆ ಅಷ್ಟೆಲ್ಲ ಹೇಳಿದಿ ಅಲ್ಲ. ಮೊನ್ನೆ ನಾನ್ ಬಪ್ಪತಿ ಎದುರುಗಡೆ ನಾಗರಾವ್ ಯಾರಿಗೆ ಅಂತ ಇಲ್ಲಿ ಬರುತ್ತೆ. ನಾಗರಾವ್ ಎಂತ ಮಾಡ್ಲ? ನೀನು ಹಾವಿನ ಕಣ್ಣು ಮುಟ್ಬೇಡ. ಇರು ಒಂದ್ ನಿಮಿಷ, ಇರು ಮರತ್ಯ. ನಾಗರಾವ್ ಅಲ್ಲ ಮಾರ, ನಾಗರಾವ್ ಸಿಕ್ಕ ನಾನು 7 ಓಸಿ ಆಡ ಅಂತ ಹೇಳ್ರಿ ಮಾರಯ್ಯ. ನೀನು 00 ಆಡುದ ಮಾರಯ್ಯ. ಮೈಮೇಲ್ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್. ಅಯ್ಯೋ, ನನಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲಪ್ಪ, ನಾಚಿಕೆ ಆಯ್ತದೆ. ಯಾರೊಬ್ಬ ತಗಚ್ಕೆರೇನು ಆಸ್ಪತ್ರೆಗೆ ಹೋದ್ನಂತೆ. ಡಾಕ್ಟ್ರೇ,
ಯಾಕೋ ಹೊಟ್ಟೆ ಬಗ ಬಗ ಬಗ್ ನುರಿತದ ನೋಡಿ ಸ್ವಾಮಿ ಅಂತ. ತಗೊಳ್ಳಿ ಮಾತ್ರ ನಂಗೂ ಸುರೈತದೋ ಗ್ಯಾಸ್ಟ್ರಿಕ್ ಆಗದಂಗೆ ಕಳಿಸಿದ್ರು. 2 ದಿನ ಬಿಟ್ಕೊಂಡು ಹೋದ. ಡಾಕ್ಟ್ರೇ ನಿಮ್ ಕಾಲ್ ಕಟ್ಕ ತಿನ್ಕೊಂಡು ಡಾಕ್ಟ್ರೇ ಉರಿ ತಡೀಕ್ ಆಯ್ತಿಲ್ಲ, ಹಗ್ಲು ರಾತ್ರಿ ಒಂದೇ ಸಮ ಉರಿತಾದೆ ಅಂದ. ಹಂಗಾರೆ ಒಂದು ಟಾನಿಕ್ ಕುಡಿಯಪ್ಪ ಅಂತ ಬರ್ಕೊಟ್ರು. ಟಾನಿಕ್ ತಂದು ಕುಡ್ದ. 3 ದಿನ ಬಿಟ್ಕೊಂಡು ಹೋದ. ಇದ್ಯಾಕೋ ಅಂದ್ರು, ನಿಮ್ ಕಾಲ ಕಟ್ಕತೀನಿ ಡಾಕ್ಟ್ರೇ, ನಾನು ಬದುಕ್ಬೇಕೋ ಬೇಡವೋ, ಉರಿ ತಡೀಕ್ ಆಯ್ತಿಲ್ಲ ಅಂದ. ನೋಡಪ್ಪ ಹಂಗಿದ್ಮೇಲೆ ಏನೋ ಸಮಸ್ಯೆ ಜಾಸ್ತಿನೇ ಅದೇ, ಸ್ಕ್ಯಾನಿಂಗ್ ಮಾಡಿಸ್ಕೊಬ ಅಂತ ಬರ್ಕೊಟ್ರು. ಓದು ಖಾಲಿ ಹೊಟ್ಟೆಲೆ ಹೋಗಿ ಬೆಳಗ್ಗೆ 1 ಗಂಟೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ರಿಪೋರ್ಟ್ ಬಂದು 10,000 ಖರ್ಚು ಮಾಡ್ಕೊಂಡು, ಏನೂ ಇಲ್ವಲ್ಲ ಆರಾಮಾಗಿದೆಯಲ್ಲಪ್ಪ. ಯೋ ಡಾಕ್ಟ್ರೇ ನಾನು ಸುಮ್ಮನೆ ಹೇಳೋಣ ಡಾಕ್ಟ್ರೇ, ನಿಜವಾಗ್ಲೂ ಹೊಟ್ಟೆ ಉರಿತದೆ ಅದ್ರ ಬಾಯ್ಲಿ. ಏನು ನಿನ್ನ ಸಮಸ್ಯೆ? ಅಯ್ಯೋ 8 ದಿನ ಆಯ್ತು ಡಾಕ್ಟ್ರೆ, ಅವತ್ತಿಂದ ಹೊಟ್ಟೆ ಬಗ ಬಗ್ ನುರಿತದೆ ಅಂತ. ಆಯ್ತು ಕೂತ್ಕೋ, ಯಾವ್ರು ನೀನು ಅಂದ್ರೆ ತಗಚ್ಕ್ಯಾರ ಅಂತ. ಏನ್ ಮನೆ ಕಡೆ ಹೆಂಗೆ ಯಾವಾರ? ನಾನು ಯಾವಾರ ಕಟ್ ಬೆಂಕಿ ಹಾಕ ಬಾಪ, ನನ್ನ ನಮ್ಮ ಅಪ್ಪ ಕೊಟ್ಟು ಸೈಟಲ್ಲಿ ಒಂದು ಮನೆ ಕಟ್ಟೋಕೆ ಅಲ್ಲಿಲ್ಲ ನಾನು. ಆಯ್ತು ನೀನ್ ಮನೆ ಕಟ್ಟಲಿಲ್ಲ, ನಿಮ್ ಬೀದಿಲಿ ಇನ್ಯಾರ ಮನೆ ಕಟ್ತಾ ಇದ್ದಾರೆ. ಅಯ್ಯೋ ಕಳ್ಳನ ಮಕ್ಳು ಎಂತೆಂಥ ಬಿಲ್ಡಿಂಗ್ ಕಟ್ತಾರ ಗೊತ್ತಪ್ಪ ಅಂದ. ಡಾಕ್ಟ್ರು ಅದೇ ಕನೋ ನಿಂಗೆ ಒಟ್ಟುರಿ ಬಂದಿರೋದು, ಎದುರುಗಳವ್ರ ಮನೆ ಕಟ್ರೆ ನಿನ್ಗೆ ಯಾಕೋ ಸಂಕಟ, ತಣ್ಣೀರ್ ಕುಡ್ಬಿಟ್ಟು ಮನೆಗೆ ಹೋಗಿ ಸರೋಯ್ತದೆ ಅಂದ್ರೆ. ಅದಕ್ಕೆ ಅಸೂಯೆ ಅನ್ನೋ ಗುಣ ಬಿಡ್ಬೇಕು. ಆಕಾಶವೇ ಬೀಳಲಿ ಬೇಲೆ ನಾನಿನ್ನ ಬಿಡಲಾರೆ. ದಿನ ಹೀಗೆ ಕುಡ್ದು ಬೀಳ್ತೀರಲ್ವಾ, ನೋಡಿ ಬೇಕಾದ್ರೆ ನೀವು ನರ್ಕಕ್ಕೆ ಹೋಗ್ತೀರಾ. ನೀನೆಲ್ಲಿಗೆ ಹೋಗ್ತೀಯ? ನಾನ್ ಸ್ವರ್ಗಕ್ಕೆ ಹೋಗ್ತಾನೆ. ಹಾಗಾದ್ರೆ ನನಗೆ ನರ್ಕನಿರ್ಲಿ ಬಿಡು. ಇಂಥವ್ರಂತ ಗೊತ್ತಿದ್ರೆ ಮದ್ವೆನೇ ಆಗ್ತಿರ್ಲಿಲ್ಲ. ಬೇಕಿತ್ತ ನನ್ಗಿದು? ಇಲ್ಲ ಹೋದ್ಯಾ? ಡಿಪ್ರೆಷನ್ ಅಲ್ಲೇ ಇರಲ್ಲ ಬರ್ತೀನಿ ಕತ್ತಿ ಹೇಳ್ತೀನಿ. ಹೇಳ್ತಿಗೆ ಅದಕ್ಕ ನನ್ನ ನಿಂದ ತುಂಡು ತುಂಡಾಗಿ ಕತ್ತಿರಿಸ್ಬಿಡ್ತ. ಎಲ್ಲಿಗೊಂಡ್ರಿ ಕೊಡ್ಲಿ ತಗೊಂಡು ಸೂರ್ತಾನ ಮಾಡಕ? ನಮ್ ದೋಸ್ತ ನಡೆದಳ ಅಂತಿಲ್ಲ, ನಿನ್ ರಾತ್ರಿ ಕುಡ್ದ ನಿಷೇಧಾಗಿ ನಿಂದ ಏನ್ ನಡೆಯಲ್ಲ ಹೇಳ್ತಿ ಮುಂದೆ ಅಂತಂದೇಳನ. ಅದಕ್ಕ ಅವ್ನ ಸಣ್ಣ ಕಡ್ದು ಬಿಡ್ತ. ಆಮೇಲೆ ಕಡೆ ಅಂತಿ ನನ್ನ ಅನ್ನ ಉಕ್ಕೈತಿ, ಮನಿ ತೊಳಿ ಫಸ್ಟ್. ಲೇ ನೀ ಗಂಡು ಮಗ ಆದ್ರ ಮನಿ ತೊಳಿತಾನ, ಅಲ್ಲೇ ಇರಲ್ಲ ನೀನು ಬರ್ತ. ಬಾರಿತಲ್ಲ ಇದು. ಅದು JP ನಗರ ಹೋಟೆಲ್. ಅಕ್ಕ ನಿನ್ ಕತಿ ಮುಗೀತು. ನೀ ಅನ್ಕೊಂಡಂಗಿಲ್ಲ. ಈಗ ಜಸ್ಟ್ ಮೀಟಿಂಗ್, ಜಸ್ಟ್ ಫ್ರೆಂಡ್. ಸಾಕ್ ನೀವೇನ್ ಮಾತಾಡೋದೇ ಬೇಡ. ಪ್ಲೀಸ್ ಮನೇಲಿ ಹೇಳ್ಬೇಡ. ಮನೇಲಿ ಹೇಳ್ಬೇಡ, ನಿಮ್ ಮನಿಗ್ ಬಾ ಉಂಟು ನಿಂಗೆ. ಐಫೋನ್ ಕೊಡಿಸ್ತೆ, PS5 ಕೊಡಿಸ್ತೆ. ನನ್ ಬೈಕ್ ತೊಗೊಂಡೋಗೋ. ನನ್ ಬೈಕ್ ನನ್ನೇನ್ ಸಣ್ಣ ಹುಡುಗ ಮಾಡಿರಿ? ರೆಡ್ ಹ್ಯಾಂಡಲ್ ಹಿಡ್ದೀನಿ ನಿಮ್ಗೆ. ನಿಮ್ಮ ಕತಿ ಮುಗೀತು. ಆಕ್ಚುಲಿ ನನ್ನ ತಂಗಿ ಒಬ್ಬಾಕಿ ಸಿಂಗಲ್ ಅದಾಳ. ತಂಗಿ ಸಿಂಗಲ್ ಅದಾಳ. ಅಕ್ಕ ಸಿಂಗಲ್ ಅಂತ ಮತ್ತೆ ಮನೇಲಿ ಯಾರಿಗೂ ಹೇಳ್ಬೇಡ. ನಾ ಯಾರಿಗೂ ಹೇಳೋದಿಲ್ಲ. ನಂಬರ್ ಕರ್ಸೇ ಬಿಡ್ತೀನಿ ತಡಿ. ಬಂದ ಬಿಡ್ಲಿ ನೋಡು. ಹೋಗು, ಯಾರಿಗೂ ಹೇಳೋದಿಲ್ಲ. ಯಾರ
ನಿನ್ನ ನಿಮ್ಮ ಮನಿ ಕಳ್ತನ ಆಗ್ಯದಂತ ನೀ ಏನು ಒದರಲಿಲ್ಲ ನಿನ್ ಡ್ಯೂಟಿನ ಮಾಡಿಲ್ಲ ನೀ. ಲಾಸ್ಟ್ ಟೈಮ್ ಬಗಳಾಕತ್ತಿದ್ನಿಪ್ಪ ನಮ್ಮ ಓನರ್ ಸುಳಿ ಮಗ ಎಟ್ ಒದರ್ತೀವ ನಾಯಿ ಸುಳಿ ಮಗನ ಸುಮ್ ಕೂಡಂತ ಜಬರ್ಸಿ ಬಡದ್ ಹೋಗಿದ್ದ. ಅದಕ್ಕೆ ಈ ಸಲ ಒದರ್ಲೇ ಇಲ್ಲ ನಾ ಸುಮ್ ಮಕ್ಕೊಂಡಿನ. ದೊಡ್ಡ ಕಾಮಚೋರ್ ಸುಳಿ ಮಗಪ್ಪ ನೀ. ಮನಚಾರ ಎಲ್ಲಾರು ನಮ್ ಎಕ್ಸಾಂಪಲ್ ಕೊಡ್ತಾರ ಲಾಯಲ್ ಅಂತ ಹೇಳಿ. ನೀ ನೋಡಿದ್ರ ಮನಿ ಕಳ್ತನ ಆಗ್ಲಿಕತ್ತಿದ್ರು ಬಾಲ ಕುಂಡೆ ಹಾಕೊಂಡು ಮಲ್ಕೊಂಡಿದ್ದೆ. ಅಲ್ಲಿ ನೋಡ್ಕೊತ ಕೂತಿದ್ದಿಲ್ಲ ನೀ ಬಗೊಳ್ಬೇಕಿತ್ತು. ನಾ ಬೌ ಅಂತ ಒದರಾವ ಇದ್ದೆ. ಆದ್ರ ನಮ್ಮ ಓನರ್ ಹೊಲ ಸುಳಿ ಮಗ ಬೆಲ್ಟ್ ಫಿಟ್ ಕಟ್ಟಿಬಿಟ್ಟಾನ. ನನಗೆ ಅವಾಗ ಬರುವಲ್ ತೆಗಿತು ಕುಯ್ 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 ಅನ್ಲಿಕತ್ತಿದ್ದೇನ. ಓಲಿ ಬಿಡು ಅವ್ರು ಮಾಡಿದ್ದವ್ರು ಉಣ್ತಾರ. ನಾವು ಒಂದ್ ಕೆಲಸ ಮಾಡೋಣ ಬಾ. ಅಲ್ಲಿ ಹೊಸ ಕಾರ್ ಬಂದೈತಿ ಗಾಲಿ ಮೇಲೆ ಉಚ್ಚೋದ್ ಬರುಂಬ. ಆಯ್ತು ನೀ ಬಲಗಾಲ ಎತ್ತು ನಾ ಎಡಗಾಲ ಎತ್ತು. ಒಂದ್ ಮಿಡಿನ ಕೊಡ್ರಿ. ಅಲ್ಲ ನಾನ್ ಕೇಳಿದ್ ನಂಗೆ ಸರ್ ನಮ್ ಕಡೆ ಆಫರ್ ಇಟ್ಟಿರಿ, ಬೈ ಒನ್ ಗೆಟ್ ಒನ್. ಓ ಹೌದಾ, ಥ್ಯಾಂಕ್ ಯು. ನಮಗೊಂದ್ ಮಿರಿಂಡ ಕೊಡ್ರಿ. ಓ ಇಲ್ಲಿ ತಗೋರಿ. ಅದೇ ಸಾಲಿ ಇನ್ನು 2 ಮಿರಿಂಡ ಕೊಡ್ರಿ. ತನ್ನ ಗಂಡ ಕಪ್ಪಾಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ 1 ಲಕ್ಷಕ್ಕೆ ಸುಪಾರಿ ಕೊಟ್ಟು ಅವನನ್ನೇ ಹತ್ಯೆ ಮಾಡಿಸಿದ್ದಾಳೆ ಈ ಕಿರಾತಕಿ. ಗಂಡ ನೋಡೋದಕ್ಕೆ ಚೆನ್ನಾಗಿಲ್ಲ, ಕಪ್ಪಾಗಿದ್ದಾನೆ ಅನ್ನೋ ವಿಕೃತ ಮನಸ್ಥಿತಿಯೇ ಒಂದು ಜೀವವನ್ನ ಬಲಿ ಪಡೆದಿದೆ. लेकिन ये साला कर क्या रहा है यहाँ पे? ನಡೆ ಮಚ್ಚ ಜ್ಯೂಸ್ ಕುಡ್ಕೊಂಡ್ ಬರೋಣ. ನಡಿ ಮಚ್ಚವಣ. ಏನ್ ನೋಡ್ತೀಯ? ಎಂಟಿ ತರ ಇರು, ಎಲ್ಲ ಕಣ್ಕಿತ್ತು ಗೋಲಿ ಆಡ್ಬಿಡ್ತೀನಿ ಮಚ್ಚ. 2 ನಿಮಿಷ ಆಚಿರು, 1 ನಿಮಿಷದಲ್ಲಿ ಬರ್ತೀನಿ. ಸರಿ ಆಯ್ತು ಮಚ್ಚ. ನಿನ್ ಕಣ್ಣಲ್ಲ ನನ್ ಕಣ್ ಕಿತ್ತು ಗೋಲಿ ಆಡ್ತೀನಿ ಅಂತ ಹೇಳಿದ್ರು. ನಿನ್ ತಮ್ಮ ಯಾತೇನ್ ಬಿಟ್ಬಿಡು. ಲೋ ಗಂಡ್ಸು ಗಂಡ್ಸ್ ತರ ಕೆಲ್ಸ ಮಾಡೋ, ಇಲ್ಲ ಸೀರೆ ಹಾಕೊಂಡಾದ್ರು ಕಾಲ ಅಮ್ಕೋ. ಹಲೋ ಮಚ್ಚ.